Good morning. Namaste. So today we will start the second part from the inverse trigonometric functions. Okay. In the previous video we have seen y equal to sin x, right? Y is equal to sin x. Just we have a recall on this. Y equal to sin x graph and ಬರುತ್ತೆ. ಇದು x axis, ಇದು y axis, ಇದು 0, ಇದು pi by 2, ಇದು pi, ಇದು 3 pi by 2 ಸರಿನಾ? On the other side minus pi by 2, ಇದು minus pi, ಇದು minus 3 pi by 2. sin x ಗ್ರಾಫ್ ಏನು ಬರುತ್ತೆ? ಹಿಂಗ್ ಬರುತ್ತಾ? ಹಿಂಗ್ ಬರುತ್ತಲ್ಲ? highest value 1 ಹೋಗುತ್ತೆ, lowest value -1 ಬರುತ್ತೆ, ಕರೆಕ್ಟಾ? Is it okay? ನಾವು ಇದನ್ನ sin x ಗೆ ನಾವು ಡೊಮೇನ್ ರೇಂಜ್ ಅನ್ನು ಹೆಂಗ್ ಬರೀದ್ರು? ಹೆಂಗ್ ಬರೀದ್ರು? sin x is a function. sin x is a function. Okay? ನಾನು sin inverse x ಬರೆಯುವುದಾದರೂ ಕೂಡ ಫಂಕ್ಷನ್ ಆಗಬೇಕಲ್ಲ. sin inverse x ಅಂದ್ರೆ ಡೊಮೇನ್ ಇದ್ದಲ್ಲಿ ಕೋಡೊಮೇನ್ ಆಗುತ್ತೆ, ಕೋಡೊಮೇನ್ ಇದ್ದಲ್ಲಿ ಡೊಮೇನ್ ಆಗುತ್ತೆ, ಸರಿನಾ? ಓಕೆ, ಬಟ್ ಇಫ್ ಯು ಟೇಕ್ ಆಸ್ ಇಟ್ ಈಸ್ ಎಂಟೈರ್ ಆರ್ ತಗೊಂಡ್ರೆ ಅಲ್ಲಿ ಬೋತ್ 1 1 on 2 ಅನ್ನೋದು ಫಾಲ್ಸ್ ಆಗಿಬಿಡುತ್ತೆ, ತಪ್ಪಾಗ್ಬಿಡುತ್ತೆ ಆಯ್ತಾ? ಅದೇ ನೀವೇನ್ ಮಾಡ್ತೀರಿ, ಇದನ್ನ ಇದೇ ಫಂಕ್ಷನ್ ಜಾಸ್ತಿ. ಈಗ ನೋಡಿ, ಈಗ ನಾನು ಈ ಮೈನಸ್ ಪೈ ಬೈ 2 ಇಂದ ಪೈ ಬೈ 2 ಇಷ್ಟೇ ಗ್ರಾಫ್ ತಗೊಂಡ್ರೆ is it not possible to find the inverse? Inverse graph ಏನಿಲ್ಲ, x ಇದ್ದಲ್ಲಿ y ಹಾಕಿ, y ಇದ್ದಲ್ಲಿ x ಹಾಕಿ, just interchange. ಈ ಗ್ರಾಫ್ ಉಂಟಲ್ಲ, ಈ ಗ್ರಾಫ್ ಅನ್ನು ತಿರ್ಸಿ. ಅಂಡರ್ಸ್ಟ್ಯಾಂಡಿಂಗ್ ತಿಳಿತಾ ಉಂಟಲ್ಲ? ಈ ಗ್ರಾಫ್ ಅನ್ನು ತಿರ್ಸಿ ಹಿಂಗ್ ಮಾಡ್ತೀವಿ. ಅವಾಗ ಗ್ರಾಫ್ ಹೆಂಗ್ ಬರುತ್ತೆ ಹೇಳಿ? ಹಿಂಗ್ ಬರುತ್ತಿಲ್ಲ ಗ್ರಾಫ್? ಹಿಂಗ್ ಬರುತ್ತೆ ಗ್ರಾಫ್. ಓಕೆ, ಇದು ಎಂಟೈರ್ಲಿ full total is not entire. if you take inverse is not possible, right? Inverse ಎಲ್ಲಿಂದ ಬರುತ್ತೆ? minus pi by 2 ಇಂದ pi by 2 ಬರುತ್ತೆ, ಇಲ್ಲೆಲ್ಲೋ pi by 2 ಬರುತ್ತೆ, ಇಲ್ಲೆಲ್ಲೋ minus pi by 2 ಬರುತ್ತೆ, pi by 2 ಇಂದ minus pi by 2 ಬರುತ್ತೆ. ಈ pi by 2 ಇಂದ minus pi by 2 ತಗೊಂಡ್ರೆ both 1 1 on 2 1 2 ಆಗುತ್ತಾ? Any doubt regarding this? Okay, ಅದಕ್ಕೆ ನಾವೇನ್ ಬರಬೇಕು? ಇನ್ವರ್ಸ್ ಅನ್ನೋ ಫಂಕ್ಷನ್ ಗೆ 1 1 on 2 ಅನ್ನು ಟ್ರೂ ಆಗಬೇಕಲ್ಲ. 1 1 on 2 ಅನ್ನು ಟ್ರೂ ಆಗೋ ಬದಲು ಎಂಟೈರ್ ಆರ್ ತಗೊಳ್ಳಿಲ್ಲ, ಆರ್ ಒಳಗಡೆ ಇರುವಂತ ವ್ಯಾಲ್ಯೂ minus pi by 2, pi by 2 ತಗೊಳ್ಳು. Is it okay? So is it okay? Understanding? Very nice. We'll go for the cos x. Y is equal to cos x. Y equal to cos x ಗ್ರಾಫ್ ಏನು ಬರುತ್ತೆ? ಇದು x axis, ಇದು y axis, this is 0 and it is pi by 2, it is pi, 3 pi by 2 and 5 pi by 2 and so on, 4 pi by 2, 5 pi by 2 so on, right? This is minus pi by 2, minus pi, minus 3 pi by 2, highest value 1, lowest value minus 1. Okay, how we will get a graph for this? I think there is no problem with the graph. Y equal to cos x, there is no problem with the graph. Okay, ಈಗ ನಾನು ಇನ್ವರ್ಸ್ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡೋದು? as it is if you take ಇದು 1 1 ಆಗುದಿಲ್ಲ, on 2 ಆಗುದಿಲ್ಲ, ಇನ್ವರ್ಸ್ ಆಗುದಿಲ್ಲ, ಕರೆಕ್ಟಾ? every element of the first set associated with the unique element of the second set ಅಂದ್ರೆ ಟ್ರೂ ಆಗುದಿಲ್ಲ. ಟ್ರೂ ಆಗಬೇಕಂದ್ರೆ the given function should be 1 1 on 2. ಇದು 1 1 ಎಲ್ಲಿಂದ ಎಲ್ಲಿ ಆಗುತ್ತೆ ನೋಡಿ? ಇಲ್ಲಿಂದ ಈ ತುಂಡು ತಕೊಂಡ್ರೆ, ಇಲ್ಲಿಂದ ಈ ತುಂಡು ತಕೊಂಡ್ರೆ ಇದು 1 1 ಆಗುತ್ತೆ ಇಲ್ಲ? ಇಲ್ಲಿಂದ ಈ ತುಂಡು ತಕೊಂಡ್ರೆ ಇದು 1 1 ಆಗುತ್ತೆ ಇಲ್ಲ? ಇಲ್ಲಿಂದ ಈ ತುಂಡು ತಕೊಂಡ್ರೆ 1 1 ಆಗುತ್ತೆ ಇಲ್ಲ? ಕರೆಕ್ಟ್? ಸೊ in book what they will give, you know, they will take this 0 to pi. Only this portion they have taken, we have to study in detail this portion. Getting point? Understanding? Inverse ಅಂದ್ರೆ ಏನಿಲ್ಲ, ಡೊಮೇನ್ ಇದ್ದಲ್ಲಿ ಕೋಡೊಮೇನ್ ಆಗುತ್ತೆ, ಕೋಡೊಮೇನ್ ಇದ್ದಲ್ಲಿ ಡೊಮೇನ್ ಆಗುತ್ತೆ. ಅಂದ್ರೆ x ಇದ್ದಲ್ಲಿ y ಬರುತ್ತೆ, y ಇದ್ದಲ್ಲಿ x ಬರುತ್ತೆ. Is it okay? ಈಗ ನಾನು cos x is a function from r to -1 ಅಂತ 1 ಬರುತ್ತೆ. cos inverse x ಗೆ ಏನಾಗುತ್ತಪ್ಪ? cos inverse x is from codomain will become domain, right? as per ನಾನು ಹೇಳಿದೆ codomain ಇದ್ದಲ್ಲಿ ಡೊಮೇನ್ ಹಾಕಿ, ಡೊಮೇನ್ ಇದ್ದಲ್ಲಿ codomain ಹಾಕಿ ಅಂದೆ. ಬಟ್ ನೀವು ಎಂಟೈರ್ ಆರ್ ತಗೊಂಡ್ಬಿಟ್ರೆ ಇದು 1 1 on 2 ಅನ್ನೋದು ಎರಡು ಟ್ರೂ ಆಗೋದಿಲ್ಲ. Getting idea?
ಅಂಡರ್ಸ್ಟ್ಯಾಂಡಿಂಗ್ ಇದೀಗ ಡನ್. ಸೊ ಅಂದ್ರೆ ಏನು ಮಾಡಬೇಕು ಈಗ r ಜಾಗದಲ್ಲಿ ನಾನು ಏನಾದರೂ 0,5 ಬರೆಯುವುದಾದ್ರೆ ಈಗ ಇದು 1 1 ಆಗುತ್ತೆ 1 2 ಆಗುತ್ತೆ. ನಾವು ಈ ಪೋರ್ಷನ್ ಮಾತ್ರ ಕನ್ಸಿಡರ್ ಮಾಡಿದ್ರೆ ಈ ಡಾರ್ಕ್ ಬದಲ್ಲ ಡಾರ್ಕ್ ಪೋರ್ಷನ್ ಮಾತ್ರ ದಿಸ್ ಡಾರ್ಕ್ ಪೋರ್ಷನ್ ಓನ್ಲಿ. ನೀವು ಹೇಳ್ಬೋದು ಸರ್ ನಾವು ಹಿಂಗ್ ಬರೆದ್ರು cos inverse x from -1 to 1 to pi to 2 pi ಬರೀಬಹುದು. ಅಬ್ಸಲ್ಯೂಟ್ಲಿ ಓಕೆ, ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ದಿಸ್. ನಿಮಗೆ ಸಿಟಿ ಅಲ್ಲಿ ಒಂದು ಕ್ವಶನ್ ಬರುತ್ತೆ other than 0 to pi which one of the following is true for the cos inverse x. okay, principal branch value. is it okay guys? ಮತ್ತೆ ನೀವು ಇಲ್ಲಿಂದ ಬರೀಬಹುದು, ಮತ್ತೆ ಇಲ್ಲಿಂದ ಬರೀಬಹುದು. you can take like this also. cos inverse x from -1 to 1 ಬರುತ್ತೆ, ಇಲ್ಲಿಂದ ತಗೋಬಹುದು. -5 to 0 ನು ಕೂಡ ತಗೋಬಹುದು. you can include 0,5, you can include -5,0, you can include 5,2 pi. nothing wrong with this, absolutely okay. there are n number of values you can take. ಎಲ್ಲ ಪುಸ್ತಕದ ಬದನೆಗೆ ವರ್ಕ್ ಆಗೋದಿಲ್ಲ ಒಂದೊಂದ್ಸತಿ. you have to understand. ನಾನು ಹಿಂದ್ಗಡೆ ವಿಡಿಯೋದಲ್ಲಿ ಹೇಳಿದೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ವೆರಿ ಇಂಪಾರ್ಟೆಂಟ್. ಒಂದಿಷ್ಟು ಪಾಯಿಂಟ್ ಆನ್ಲೈನ್ ಅಲ್ಲಿ ಎಲ್ಲಿ ಕನ್ವಿನ್ಸ್ ಮಾಡಲಿ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ನಿಮಗೆ. while understanding this concept you may feel difficulties. once if you come to the college, I mean ಎದುರಿಗೆ we'll have discussion. okay, is it okay? I think something is clear, something idea is getting or not. you ನಾನು ಗೊತ್ತಾಗೋದಿಲ್ಲ, you tell me in comment box yes sir ಅಂದ್ರೆ ಮಾತ್ರ ನಾನು ತಿಳಿತದಲ್ಲ. getting idea guys cos inverse x ಗೆ. ಬಟ್ ಈಗ ನಾವು ಏನು ಕನ್ಸಿಡರ್ ಮಾಡ್ತಾರಲ್ಲ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದ. ಅವಾಗಿನ ಕಾಲದಲ್ಲಿ ಏನಾದ್ರು ನೀವು ಪುಸ್ತಕ ಬರ್ದಿದ್ರೆ ಅವಾಗ ನೀವು ಇದನ್ನ ಬರೀತಿದ್ರಿ, ನೀವು ಕೂಡ ಇದನ್ನ ಬರೀತಿದ್ರಿ. ಓಕೆ, ಇದನ್ನ ಬರ್ದ್ರೆ ಏನು ತಪ್ಪಲ್ಲ, ಬಟ್ ಕನ್ಸಿಡರೇಷನ್ ಇಸ್ ದಿಸ್ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಅಂತ ತಗೊಂಡು ಅವ್ರು ಬನ್ನಿ ತಗೊಂಡ್ರೆ ಅಷ್ಟೇ. ಇಸ್ ಇಟ್ ಓಕೆ? ಈಗ ಕ್ಲಾಸ್ ತೆಗಿಲ್ಲ cos x ಗೆ r2 -1,1 ಬಂತ. ಈಗ ಕ್ವೆಶ್ಚನ್ cos inverse x ಗೆ ಏನು ಬರುತ್ತೆ? cos inverse x from -1,1 to r ಅಂತ ಬರಬೇಕಲ್ಲ ಸರ್. ನೀವು ಇನ್ವರ್ಸ್ ಅಂತ ಹೇಳಿ ಡೊಮೇನ್ ಇದ್ದಲ್ಲಿ ಕೋಡೊಮೇನ್ ಹಾಕಿ, ಕೋಡೊಮೇನ್ ಇದ್ದಲ್ಲಿ ಡೊಮೇನ್ ಹಾಕಿ. ಫಂಕ್ಷನ್ ಇರಲಿ ಅದ್ರ ಇನ್ವರ್ಸ್ ಫಂಕ್ಷನ್ ಇರಲಿ ಅದ್ರ ಇನ್ವರ್ಸ್ ಇರಲಿ, ಫಂಕ್ಷನ್ ಅನ್ನು ಸ್ಯಾಟಿಸ್ಫೈ ಆಗ್ಬೇಕಲ್ಲ. ಫಂಕ್ಷನ್ ಅನ್ನು ನಿಮ್ಮೆಲ್ಲ ಬಂದಾಗ ಹೇಳಿದ್ರೆ ನೋಡಿ, ಫಂಕ್ಷನ್ ಅನ್ನು ಸ್ಯಾಟಿಸ್ಫೈ ಆಗ್ಬೇಕಾ? cos x ಇರಲಿ cos inverse x ಇರಲಿ ಫಂಕ್ಷನ್ ಅನ್ನು ಸ್ಯಾಟಿಸ್ಫೈ ಆಗ್ಬೇಕಾ? ಬಟ್ ಆಸ್ ಇಟ್ ಈಸ್ ಇಫ್ ಯು ಟೇಕ್ ಬೇಕಾದ್ರೆ ನೋಡಿ ಇಲ್ಲಿ -1,1 ತಗೊಳ್ಳಿ, ಇಲ್ಲಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ ತಗೊಳ್ಳಿ, ಕರೆಕ್ಟಾ? ಅವಾಗ ಯುನಿಕ್ ಇಮೇಜ್ ಅನ್ನೋದು ಫೇಲ್ ಆಗುತ್ತೆ. ಎಂಟೈರ್ ತಗೊಂಡ್ರೆ ಯುನಿಕ್ ಇಮೇಜ್ from the second set unique image ಅನ್ನೋದು ಫೇಲ್ ಆಗುತ್ತೆ. ಗೆಟಿಂಗ್? ಸೊ ಈಗ ಏನು ಮಾಡಬೇಕು, ನಾನು ಈ r ಬದಲು 0,5 ಅಂತ ಬರೀತೆ. ಸೊ ಇದನ್ನ ಮಾತ್ರ ಬರಿಬಹುದಾ? ಇಲ್ಲ, pi to 2 pi ಬರಿಬಹುದು, 2 pi to 3 pi ಬರಿಬಹುದು, -5 to 0 ಬರಿಬಹುದು, ಏನ್ ಬೇಕಾದ್ರೆ ಬರಿಬಹುದು. ಬಟ್ ದಿಸ್ ಇಸ್ ದಿ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದೆ ಆಯ್ತಾ? ಎಂಟೈರ್ ಬುಕ್ ಗೆ ದೇ ವಿಲ್ ಗಿವ್ ದಿಸ್. ಇಸ್ ಇಟ್ ಓಕೆ? ದಿಸ್ ಇಸ್ ಅಬೌಟ್ cos inverse x. ಈ cos inverse x ದ ಡೊಮೇನ್ ಏನಾಯಿತು? ಇದು. cos inverse x ಇಂದು ರೇಂಜ್ ಏನಾಯಿತು? ಇದು. sin inverse x ಇಂದು ಡೊಮೇನ್ ಏನಾಯಿತು? ಸೇಮ್ ಡೊಮೇನ್ ರೇಂಜ್ ಏನಾಯಿತು? -π/2, π/2. sin inverse x ಗೆ ಡೊಮೇನ್ ಏನಾಯಿತು? -1,1, ರೇಂಜ್ ಏನಾಯಿತು? -π/2, π/2. cos inverse x ಗೆ ಡೊಮೇನ್ ಏನಾಯಿತು? -1,1, ರೇಂಜ್ ಏನಾಯಿತು? 0,5. is it okay? can we go for tan inverse x, some different graph? ಕಡೆಗೆ cot inverse x, ಕಡೆ cosecant, ಕಡೆ secant order. is it okay? done. y is equal to tan x. y equal to tan x ಗೆ ಡೊಮೇನ್ ರೇಂಜ್ ಏನಾಗುತ್ತೆ? ಫಸ್ಟ್ we have a graph. x axis, this is y axis. okay,
this is 0 and it is pi by 2 and it is pi and it is 3 pi by 2 and so on. It is minus pi by 2, it is minus pi and it is minus 3 pi by 2 and so on. Highest value 1, lowest value minus 1 ಅನ್ನೋದು ಅಲ್ಲ ಇಲ್ಲಿ. tan x ಗೆ set of all real numbers. sin x ಗೆ ಯಾವ ವ್ಯಾಲ್ಯೂ ಕೊಟ್ಟರು ಕೂಡ ನಮಗೆ ಬರುವ ಆನ್ಸರ್ -1 ಮತ್ತೆ 1 ಮಧ್ಯೆನೇ ಬರುತ್ತೆ. cos x ಗೆ ಯಾವ ವ್ಯಾಲ್ಯೂ ಕೊಟ್ಟರು ಕೂಡ -1 1 ಬರುತ್ತೆ. ಬಟ್ tan x ಗೆ ಹಂಗಲ್ಲ. ಓಕೆ, ಎನಿಥಿಂಗ್ ಯು ಮೇ ಗೆಟ್. ಈ tan x ಅನ್ನೋದು sin x by cos x ಆಗತ್ತಾ? here cos x should not be 0, denominator should not be 0. if denominator is 0, the term is not defined. term should be defined. ಪಕ್ಕ ಇರಬೇಕು, ಪಕ್ಕ. ಓಕೆ, so ಈಗ cos x should not be 0 ಅಂದ್ರೆ x in ಜಾಗದಲ್ಲಿ at any condition I should not take odd multiple of pi by 2. is it okay? ಅಂದ್ರೆ ಈಗ ಡೊಮೇನ್ ರೇಂಜ್ ಏನೇನಾಯ್ತು? ಈಗ tan x ಇಲ್ಲಿ ಬರಿಲ್ಲ, tan x ಗೆ ಡೊಮೇನ್ ಏನಾಯ್ತು? ಏನ್ ಬೇಕಾದ್ರೂ ಕೊಡಬಹುದು, ಬಟ್ at any condition don't give this value 2n plus 1 into pi by 2 because it is not defined. Getting point? 2 r ಬರುವ ಆನ್ಸರ್ ಎಲ್ಲ ವೆರೈಟಿ ಇದೆ. getting point? ಸೊ ಈಗ ನಾನು ಯಾವುದೇ ಪ್ಯಾರೆಂಟ್ ಗೂ pi by 2 ಕೊಡಲೇಬಾರದಲ್ಲ, pi by 2 ಕೊಡಲೇಬಾರದು. pi by 2 ದಲ್ಲಿ ಒಂದು ಬೇಡಿ ಹಾಕಿ, pi by 2 ಮಲ್ಟಿಪಲ್ ಆಫ್ pi by 2 ಇದರ ಜಾಗದಲ್ಲಿ ಕೊಡಲೇಬಾರದು. ಆಯ್ತಾ? ಓಕೆ, when x is equal to 0, you will get a graph like this. okay, ಈಗ tan x ಎಲ್ಲಿಗಾಯ್ತು? tan x is from r to r. I mean this set, this domain to codomain, right? domain to range you can say. this domain to range. tan inverse x ಏನಾಗುತ್ತೆ? actually tan inverse x ಅಂತ ಬಂದ್ರೆ tan inverse x ಹೆಂಗ್ ಬರೆಯೋದು? tan ತಲೆ ಮೇಲೆ -1 into x, tan inverse x. okay, tan inverse x as per this real number to r minus 2n plus 1 into pi by 2 ಬರುತ್ತೆ. ಡೊಮೇನ್ ಇದ್ದಲ್ಲಿ ಕೋಡೊಮೇನ್ ಆಯ್ತು, ಕೋಡೊಮೇನ್ ಇದ್ದಲ್ಲಿ ಡೊಮೇನ್ ಆಯ್ತು. ಬಟ್ ನಾನು ಹಿಂಗ್ ಬಂದ್ರೆ ಈ tan inverse x ಅನ್ನೋದು ಫಂಕ್ಷನ್ ಆಗುದಿಲ್ಲ. that means there is no question of inverse. ಫಂಕ್ಷನ್ ಆದ್ರೂ ಮಾತ್ರ ಇನ್ವರ್ಸ್ ಆಗತ್ತಲ್ಲ, ಹೌದಲ್ಲ? ಯಾವಾಗ ಉಲ್ಟಾ ಮಾಡಿದ್ರು ಫಂಕ್ಷನ್ ಆಗುತ್ತೆ. ದಿ ಗಿವನ್ ಫಂಕ್ಷನ್ ಶುಡ್ ಬಿ 1 1 and on 2. ಓಕೆ, ಸರಿ. ಅದರ ಸಲುವಾಗಿ ಏನ್ ಮಾಡುವ? tan inverse x ಫ್ರಮ್ ಏನ್ ಮಾಡುವ? ಯಾವುದಾದ್ರೂ ಒಂದು ಪೀಸ್ ತಗೊಳ್ಳಿ, ಒಂದು ಪೀಸ್ noodles, ನೋಡಿ noodles. you take one piece of noodles. can we take this? okay, domain ಎಲ್ಲಿದೆ? ಬಂತು domain ಎಲ್ಲಿದೆ? ಬಂತು no, range is real number, right? tan inverse x. okay, ಇದು ಎಂಟೈರ್ ಏನು ಬಂತು? ಒಂದು ನೂಡಲ್ಸ್ ಅಲ್ಲ, ಒಂದು ನೂಡಲ್ಸ್ you take. is it not possible to get 1 1 and 2? see this extends nowhere it ends, right? ನಮ್ಮ ಗ್ರಾಫ್ ಎಲ್ಲಿಂದ ಹೋಗುತ್ತೆ? pi by 2, but end points are not there here, right? end points are not there here in the sense open interval minus pi by 2 comma pi by 2. getting point? so what may be the domain for this? domain ಅಂದ್ರೆ ಏನಾಯ್ತು? ಇದು ಹಿಂಗ್ ಬರೋದಿಲ್ಲ. ನಾನು ಇದು tan x ಗೆ ತಗೊಂಡದ್ದು. domain tan inverse x ಗೆ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಇದು ರೇಂಜ್ ಆಗುತ್ತೆ. ನಾನು tan inverse x ಅಲ್ಲಿ ಉಲ್ಟಾ ಮಾಡಿದಾಗ ಇಲ್ಲ ಹಿಂಗ್ ಕಿರ್ಸಿ, ಉಲ್ಟಾ ಮಾಡಿದಾಗ ಏನಾಗುತ್ತೆ? ಇದು ಮೇಲೆ ಬರೋದಿಲ್ಲ, ಇದು ಕೆಳಗೆ ಬರೋದಿಲ್ಲ. ಅವಾಗ ಇದು ಡೊಮೇನ್ ಆಗುತ್ತೆ. ಕರೆಕ್ಟಾ? ಇದು ರೇಂಜ್ ಆಗುತ್ತೆ. ಸರಿನಾ? set of all real numbers to minus pi by 2 comma pi by 2 na अरे 2 सेकंड इनवर्स होते पट्टा tan inverse x अंदर बचो. okay, tan inverse x from r to minus pi by 2 comma pi by 2. okay,
ಇದನ್ನ ಉಲ್ಟಾ tan inverse x ಗ್ರಾಫ್ ಹೆಂಗ್ ಬರೆಯೋದು you will get like this. ಇದು minus pi by 2 ಅನ್ನೋದು ಇಲ್ಲಿ ಬರುತ್ತೆ, minus pi by 2 ಅನ್ನೋದು ಇಲ್ಲಿ ಬರುತ್ತೆ. ಇದನ್ನ ತಗೊಂಡು ನೀವು ಉಲ್ಟಾ ಮಾಡಿದಾಗ you will get like this. Okay, ನೋಡಿ, anything, domain may be anything, but range is always minus pi by 2 comma pi by 2. Getting point? So you can take this also. In place of minus pi by 2 comma pi by 2 value, you can write pi by 2 3 pi by 2 open interval. You can write minus pi by 2 minus 3 pi by 2 minus pi by 2. You can write, nothing wrong with this. Is it okay? ತಿಳಿದದೇನಾ? Understanding? ತಲೆ ವಿಷಯ ಉಂಟಾ ಇಲ್ಲ? Very easy, very simple it is. Very simple, provided if you are happy inside. ಒಳಗಿಂದ ಖುಷಿ ಇದ್ರೆ ಮಾತ್ರ easy. Is it okay? Okay. ತೆಗಿಲ್ಲ? tan inverse x. Tan inverse x is from where to where? Then from the R to open interval minus pi by 2 comma pi by 2. Tan inverse x is from R to minus pi by 2 comma pi by 2. ಈ minus pi by 2 comma pi by 2 ಬಿಟ್ಟು pi by 2 3 pi by 2 ನು ಬರಿಬಹುದು ಓಪನ್ ಇಂಟರ್ವಲ್. ಆ ಮತ್ತೊಂದು ನೂಡಲ್ಸ್ ಆಗಬಹುದು. ಹೀಗೆ ರಾಶಿ ನೂಡಲ್ಸ್ ಇದ್ದಲ್ಲ, ಯಾವ್ದು ಬೇಕಾ ತರಬಹುದು ನೀವು. ಓಕೆ, sin inverse ಮತ್ತೊಂದ್ಸಲಿ recall. sin inverse x ಎಲ್ಲಿಂದ ಬರುತ್ತೆ? minus 1 comma 1 to close interval minus pi by 2 comma pi by 2. cos inverse x ಎಲ್ಲಿಂದ ಬರುತ್ತೆ? say minus 1 comma 1 to close interval 0 comma pi. okay, can we take cot inverse x? cot inverse x ಹೋಗೋಣ. y is equal to cot x ಆಯ್ತಾ? y equal to cot x ಅಂದ್ರೆ ಹೆಂಗ್ ಬರುತ್ತೆ? ಆಕ್ಚುಲಿ cos x divided by sin x ಬರುತ್ತೆ. sin x should not be 0. y equal to cot x, cos x divided by sin x should not be 0. okay, sin x should not be 0 ಅಂದ್ರೆ x should not be n by ಅಲ್ಲ, n belongs to z. multiple of y should not be there. correct? multiple of y should not be there. Can we go for the graph for this? okay, before going for graph ಹಾಕೋಣ. ಒಂದ್ಸರಿ graph ಹಾಕೋಣ. this is x axis and it is y axis. this is 0, pi by 2, this is pi, 3 pi by 2, minus pi by 2, minus pi, minus 3 pi by 2. okay, ಯಾವುದೇ ಕಾರಣದಲ್ಲೂ ಕೂಡ ನಮಗೆ n ಪಾಯದಲ್ಲಿ ಗ್ರಾಫ್ ಬರುವುದಿಲ್ಲ ಅಂದ್ರೆ ಇಲ್ಲಿ ಬರುವುದಿಲ್ಲ ಗ್ರಾಫ್. ಇಲ್ಲಿ ಬರುವುದಿಲ್ಲ ಗ್ರಾಫ್. ಕರೆಕ್ಟಾ? ಕಡೆಗೆ ಪಾಯದಲ್ಲಿ ಬರುವುದಿಲ್ಲ ಗ್ರಾಫ್. ಕರೆಕ್ಟಾ? ಕಡೆಗೆ 2 ಪಾಯದಲ್ಲಿ ಬರುವುದಿಲ್ಲ ಗ್ರಾಫ್. ಕಡೆಗೆ minus ಪಾಯದಲ್ಲಿ ಬರುವುದಿಲ್ಲ ಮತ್ತು ಈ ಕಡೆ ಬರುವುದಿಲ್ಲ. ಓಕೆ, ಸರಿನಾ? when x is equal to 0 ತಗೊಳ್ಳಿಕ್ಕೆ ಬರುವುದಿಲ್ಲ, ಬಿಕಾಸ್ 0 ತಗೊಂಡ್ಬಿಟ್ಟಾಗ ಟರ್ಮ್ ಲೆಫ್ಟ್ ಅಂತಾನೆ ಬರುವುದಿಲ್ಲ. ಸರಿನಾ? ಪೆಟ್ಟಿಗೆ ಮನ್ಸಿಲ್ಲಲ್ಲ, ಅದಕ್ಕೆ when x is equal to pi by 2, when x is equal to pi by 2, cos pi by 2 is 0, sin pi by 2 is 1. 0 divided by 1 is 0. okay, ಅಂದ್ರೆ you will get a graph you will get like this graph. You will get like this. You will get like this. This is first year
ಇನ್ವರ್ಸ್ ಬರಬೇಕಂದ್ರೆ ಡೊಮೇನ್ ಇದ್ದಲ್ಲಿ ಕೋಡೊಮೇನ್ ಹೋಗುತ್ತೆ, ಕೋಡೊಮೇನ್ ಇದ್ದಲ್ಲಿ ಡೊಮೇನ್ ಹೋಗುತ್ತೆ. ಅಂದ್ರೆ ಏನು, ಇದು x ತಗೊಂಡು ಇದು y ತಗೊಳ್ತೇವೆ. 5/2 ವ್ಯಾಲ್ಯೂ ಇಲ್ಲದೆ ಇಲ್ಲಿ ಬರುತ್ತೆ 0, ಇಲ್ಲಿ 5/2 ಬರುತ್ತೆ. ಹೆಡಿಂಗ್ ಪಾಯಿಂಟ್ ಇಲ್ಲಿ 5 ಬರುತ್ತೆ, ಇಲ್ಲಿ 3/2 ಬರುತ್ತೆ, ಇಲ್ಲಿ -5/2 ಬರುತ್ತೆ, ಇಲ್ಲಿ -5 ಬರುತ್ತೆ. ಓಕೆ, ಉಲ್ಟಾ ಮಾಡೋದು. ಇಸ್ ಇಟ್ ಓಕೆ? ನಾನು ಈಗ ಏನು ಮಾಡಿದೆ, ಬರೀ ಈ ಎಳೆ ಮಾತ್ರ ತಗೊಳ್ದಾಗ ಇದನ್ನ ಮಾತ್ರ ಯಾವ್ದು ಬೇಕಂತ ತಗೋಬಹುದು, ಬರೀ ಇದನ್ನ ಮಾತ್ರ ತಗೊಳ್ತೆ. ಸರಿನಾ? ಎಲ್ಲಿ ಬರುವುದಿಲ್ಲ, ಇದು 0, ಇದು π, ಇಲ್ಲಿ ಯಾವುದೇ ಕಾರಣಕ್ಕೂ ಗ್ರಾಫ್ ಬರುವುದಿಲ್ಲ. ಹೆಡಿಂಗ್ ಪಾಯಿಂಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ರಾಫ್ ಬರುವುದಿಲ್ಲ. ಹೆಡಿಂಗ್ ಪಾಯಿಂಟ್ ಇದನ್ನ ತಗೊಂಡು ಈ ಪೀಸ್ ತಗೊಂಡು ಉಲ್ಟಾ ಮಾಡಿ, ಈ ಪೀಸ್ ತಗೊಂಡು ಉಲ್ಟಾ ಮಾಡಿ. ಉಲ್ಟಾ ಮಾಡಿದ್ರೆ ಹೆಂಗ್ ಬರುತ್ತೆ, ಯಾವ ಪೀಸ್, ಈ ಪೀಸ್ ತಗೊಂಡು ಉಲ್ಟಾ ಮಾಡಿ. ಈ ಪೀಸ್ ತಗೊಂಡು ಡೊಮೇನ್ ಇಂದ ಕೋಡೊಮೇನ್ ಹಾಕಿ, ಕೋಡೊಮೇನ್ ಇಂದ ಡೊಮೇನ್ ಹಾಕಿದ್ರೆ ನಮ್ಗೆ ಹಿಂಗ್ ಬರುತ್ತೆ. ಕರೆಕ್ಟಾ? ಅವಾಗ ದಿಸ್, ವಾಟ್ ಇಸ್ ದಿಸ್? ದಿಸ್ ಇಸ್ ಫಾರ್ cot inverse x. ಕರೆಕ್ಟಾ? ನೀವು ಇದಕ್ಕೆ ಇದೇ ನಾನು ಅವಾಗ ಹೇಳಿದಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಅನ್ನೋದು ಉಲ್ಟಾ ಮಾಡಿದಾಗೆ. ಅದು ನಿಮ್ಮ ಗ್ರಾಫ್ ಆಮೇಲೆ ಹೇಳಿಬಹುದು, ತಿರ್ಸಕ್ಕೆ ಹೋಗಿಲ್ಲ. ನೀವು ರೆಗ್ಯುಲರ್ ಇದ್ದೀರಿ, ನಾನು ಇಲ್ಲೊಂದು ಪೇಪರ್ ಇಟ್ಕೊಂಡು ತಿರ್ಸಿ ತೋರಿಸ್ತೀನಿ. ಪೇಪರ್ ಬರೋದು ನಿಮ್ಗೆ ಕಾಣೋದಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್ ಹಿಯರ್. ಇದನ್ನ ತಿರ್ಸಿ ಬೋರ್ಡ್ ತಿರ್ಸಕ್ಕೆ ಹೋಗಿದೆ. ರೆಗ್ಯುಲರ್ ಇದ್ದಾಗ ಪೇಪರ್ ಇಟ್ಕೊಂಡು ಪೇಪರ್ ತಿರ್ಸೋದಾಗಿ ಅದು ಮಜಾ ಆಗ್ತದೆ. ಓಕೆ, ನಾನು ಇಲ್ಲಿ ಮಾಡಿದವಳ ಈಗ ನಾನು ಏನಾದ್ರು cot inverse x ಬೈಗಾದ್ರೆ cot inverse x, cot x ಗೆ ಡೊಮೇನ್ ರೇಂಜ್ ಏನಾಗುತ್ತೆ, set of all real numbers n by except n by right, two real numbers. ಓಕೆ, ನಾನು ಏನಾದ್ರು cot inverse x ಅಂತ ಬರೆದ್ರೆ ಸರಿನಾ, ಅವಾಗ ಇದು ರೇಂಜ್ ಆಗುತ್ತೆ, ಇದು ಡೊಮೇನ್ ಆಗುತ್ತೆ. ಇಲ್ಲೇನಾಯ್ತು, ಇದು ರೇಂಜ್ ಆಗುತ್ತೆ, ಇದು ಡೊಮೇನ್ ಆಗುತ್ತೆ. 0,5 ಬರುತ್ತೆ, ಓಪನ್ ಇಂಟರ್ವಲ್, ಬಿಕಾಸ್ 0 ದಲ್ಲಿ ಇಲ್ಲ, 5 ದಲ್ಲೂ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್? ದೆನ್ ರೇಂಜ್ ಏನಾಗುತ್ತೆ, ಡೊಮೇನ್ ಏನಾಗುತ್ತೆ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಆಗಿಲ್ಲ. cot inverse x, like problem, cot inverse x set of all real number to 0,5 ಆಯ್ತಲ್ಲ. ಸರಿನಾ? ಇವತ್ತಿನ ಕ್ಲಾಸಿಗೆ ಸಾಕು ಅನ್ಸುತ್ತೆ. ಸೆಕೆಂಡ್ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಾಂದ್ರೆ ರೆಡಿ ಆಗ್ತದೆ ನಿಮಗೆ. ಹೇಳಿದ ಗ್ರಾಫ್ ಅನ್ನ ಅವತ್ತು ಹೇಳಿದ ಗ್ರಾಫ್ ಅನ್ನ ಅವತ್ತೇ ಬಿಡಿಸಿ ತೆಗೀರಿ ಗ್ರಾಫ್ ಅನ್ನ. ಈಗ ಸುಮ್ಮನೆ ಎರಪ್ಪ ಇಲ್ಲ. ಮತ್ತೊಂದ್ಸತಿ ಹೋಗ್ಲಾ, sin inverse x ಎಲ್ಲಿಂದ ಎಲ್ಲಿಗೆ, sin inverse x ಎಲ್ಲಿಂದ ಎಲ್ಲಿಗೆ, -1,1 to -5/2, 5/2. ಓಕೆ, cos inverse x ಎಲ್ಲಿಂದ ಎಲ್ಲಿಗೆ, -1,1 to 0,5. tan inverse x ಎಲ್ಲಿಂದ ಎಲ್ಲಿಗೆ, set of all real numbers to open interval -5/2, 5/2. cot inverse x ಎಲ್ಲಿಂದ ಎಲ್ಲಿಗೆ, set of all real numbers to open interval 0,5. ನಾಲ್ಕು ಆಯ್ತಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ 2 more will take in next class. ಓಕೆ, ಇದು ನಾಲ್ಕನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ cos second inverse ಉಂಟು ಮತ್ತೆ second inverse x ಉಂಟು. ಇದು ಗ್ರಾಫ್ ವೆರೈಟಿ ಗ್ರಾಫ್ ಬರುತ್ತೆ, ಚೆರ್ರಿ ಟೈಪ್ ಬರುತ್ತೆ. ಓಕೆ, ಅದನ್ನ ನೋಡುವ ನೆಕ್ಸ್ಟ್ ಕ್ಲಾಸ್ ನೋಡುವ. ಥ್ಯಾಂಕ್ ಯು. and do one thing guys, whatever the graph I have explained, the same pattern try to practice. Whatever the way I explained, same pattern. Okay, don't take any other source. Okay guys, thank you, stay happy.